ಬಗ್ತಳ್ಳಿಯ ಏನು ಅಭ್ಯರ್ಥಿಗಳು ಏಜೆಂಟರು ಮತ್ತು ಎಲ್ಲ ಗ್ರಾಮಸ್ಥರು ಸಮ್ಮುಖದಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಆ ಪತ್ರಿಕಾಗೋಷ್ಠಿಗೆ ಬರತಕ್ಕಂಥ ಎಲ್ಲ ನನ್ನ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮದ ಅಣ್ಣನಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಏನಿವತ್ತು ಬಗ್ತಳ್ಳಿ ಗ್ರಾಮದಲ್ಲಿ ನಿಜವಾಗ್ಲೂ ಕೂಡ ಸೋತಿಲ್ಲ, ಆದರೆ ಮೋಸ ಮಾಡಿ ಕುತಂತ್ರ ಮಾಡಿ ಇವತ್ತು ಸೋಲನ್ನು ಕಂಡಿದ್ದೇವೆ. ಆದರೂ ಕೂಡ ಸೋತಿಲ್ಲ. ಅದು ಯಾವ ರೀತಿ ಅಕ್ರಮ ಆಗಿದೆ ಅಂತೇಳಿ ಇವತ್ತು ಮಾಧ್ಯಮದ ಮೂಲಕ ವಿವರವಾಗಿ ನಮ್ಮ ಮುಖಂಡರು ನಿಮ್ಗೆ ವಿವರಿಸ್ತಾರೆ. ದಯಮಾಡಿ ಎಲ್ಲ ವರದಿ ಮಾಡಬೇಕು ಅಂತ ಹೇಳಿ ಕೋರ್ಕೊಳ್ತೀನಿ. ಪರಿಸ್ಥಿತಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಎಂದು ಹೇಳುವುದು ನೆಚ್ಚಿಕೊಡುತ್ತೆ. ಈ ಪ್ರಜಾಪ್ರಭುತ್ವದಲ್ಲಿ ಬಗ್ತಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆ ಶುರುವಾದಾಗ ಕೌಂಟಿಂಗ್ ಏನು ಇತ್ತು, ಅದರಲ್ಲಿ ಅಕ್ರಮಗಳು ನಡೆದಿರೋದು ಮೇಲ್ನೋಟಕ್ಕೆ ಕಂಡುಬಂದರೂ ಸಹ ಯಾರನ್ನು ಅಧಿಕಾರಿಗಳು ಸ್ಪಂದಿಸದೆ ಇವರು ದುಮ್ಮಕ್ಕಿಯಾಗಿ ಅವರು ಎಲ್ಲ ಅಕ್ರಮಗಳನ್ನು ಪ್ರೋತ್ಸಾಹಿಸಿ ನಡೆಸಿರ್ತಕ್ಕಂಥ ಕೃತ್ಯಗಳ ಬಗ್ಗೆ ನಾವು ಇಲ್ಲಿ ಮಾಧ್ಯಮದವರನ್ನೇ ಚರ್ಚಿಸಲಿಕ್ಕೆ ಬಂದಿದ್ದೇವೆ. ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಹಾಗೂ ಗ್ರಾಮಸ್ಥರೇ ಹಾಗೂ ಎಲ್ಲ ಯುವಕ ಮಿತ್ರರೇ, ಏನು ಮೊನ್ನೆ ತಾನೇ 8ನೇ ತಾರೀಕು ಈ ತಿಂಗಳು 8ನೇ ತಾರೀಕು ಬಗ್ತಳ್ಳಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆದಂಥ ಅಕ್ರಮಗಳ ಬಗ್ಗೆ ಇವತ್ತು ನಾವು ನಿಮ್ಮಗಳಿಗೆ ಸವಿಸ್ತಾರವಾಗಿ ತಿಳಿಸಲು ಒಂದು ಪತ್ರಿಕಾ ಮಾಧ್ಯಮನ ಏರ್ಪಡಿಸಿದ್ದೇವೆ. ನಿಜವಾಗ್ಲೂ 8ನೇ ತಾರೀಕು ನಡೆದಂಥ ಒಂದು ಚುನಾವಣೆ ಒಂದು ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಅಧಿಕಾರಿಗಳು, ಅಲ್ಲಿ ಪೋಲಿಂಗಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿ, ಆ ಸಂದರ್ಭದಲ್ಲಿ ಹಾಜರಿದ್ದಂಥ ಪೊಲೀಸ್ ಸಿಬ್ಬಂದಿ ಅವರಿಗೆ ಕುಮ್ಮಕ್ಕು ನೀಡಿ ಈ ಒಂದು ಬಗ್ತಳ್ಳಿ ಗ್ರಾಮ ಪಂಚಾಯತಿ ಅಕ್ರಮ ನಡೆಯಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಏನು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಒಂದು ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರನ್ನು ಈ ಒಂದು ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ ಹಾಕ್ಬಿಟ್ಟು ಹೊರಗಡೆ ಬ್ಯಾಲೆಟ್ ಪೇಪರ್ ತೊಗೊಂಬಂದು ಕೊಟ್ಟಿದ್ದಾರೆ. ಸುಮಾರು 18 ಬ್ಯಾಲೆಟ್ ಪೇಪರ್, ಇಂಥ ಬ್ಯಾಲೆಟ್ ಪೇಪರ್ ಅಲ್ಲಿ ಸೀಸ್ ಮಾಡಿದ್ದಾರೆ. 18 ಬ್ಯಾಲೆಟ್ ಪೇಪರ್ ಸೀಸ್ ಮಾಡಿದ್ದಾರೆ. ಸುಮಾರು ಈ ಥರ 25ರಿಂದ 30 ಓಟು ಡೂಪ್ಲಿಕೇಟ್ ಓಟ್ ಹಾಕಿದ್ದಾರೆ. ಏನು ಈ ಬ್ಯಾಲೆಟ್ ಪೇಪರ್ ಒಳಗಡೆ ಹಾಕೋದು, ನಿಜವಾದ ಮತಪತ್ರವನ್ನು ಆಚೆ ತಗೊಂಬಂದು ಕೊಡೋದು, ಇದು ಖರೀದಿ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಇಂಥ ಒಂದು ಅಕ್ರಮ ಚುನಾವಣೆ ನಡೆದಿದೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಯಾವತ್ತಾದ್ರೂ ಗೊತ್ತಿದೆ, ಇದೇ ಫಸ್ಟ್ ಬಗ್ತಳ್ಳಿಯಲ್ಲಿ ನಡೆದಿರುವಂಥದ್ದು. ಇದು ಚುನಾವಣೆಗೆ ಒಂದು ಕಪ್ಪು ಚುಕ್ಕೆ, ಪ್ರಜಾಪ್ರಭುತ್ವ ಕಗ್ಗೋಲೆ ಆಗಿದೆ ಅಂತ ನಾನು ಖಂಡಿಸ್ತಾ ಇದ್ದೇನೆ. ಈ ಒಂದು ತಪ್ಪನ್ನು ಸರಿಪಡಿಸಬೇಕಾದ್ರೆ ಮರು ಮತದಾನಕ್ಕೆ ನಾವು ಪ್ರಪ್ರಥಮವಾಗಿ ಆಗ್ರಹಿಸ್ತಾ ಇದ್ದೀವಿ. ಏನಪ್ಪ ಮತ್ತೆ ಏನು ಚುನಾವಣೆ ಸಂದರ್ಭದಲ್ಲಿ ಮತ ಎಣಿಕೆ ಕಾರ್ಯ ಚುನಾವಣೆ ಮುಗಿದ ಮೇಲೆ ಮತ ಎಣಿಕೆ 12ನೇ ತಾರೀಕು ಚುನಾವಣೆಯ ಒಂದು ಮತ ಎಣಿಕೆ ನಡೀತು. ಅಲ್ಲಿ ಈ ಎಲ್ಲ ವಿಚಾರಗಳನ್ನು ಎಲ್ಲ ಅಧಿಕಾರಿಗಳ ಮುಂದೆ, ತಾಲೂಕು ದಂಡಾಧಿಕಾರಿಗಳ ಮುಂದೆ ನಾವು ಪ್ರತಿಭಟನೆ ಸಲ್ಲಿಸಿದ್ದೀವಿ. ವಿಚಾರವನ್ನು ಅವರ ಗಮನಕ್ಕೂ ತಂದಿದ್ದೀವಿ ಸಹ. ಯಾವುದೇ ಗಮನಕ್ಕೆ ತಂದಂಥ ವಿಚಾರವನ್ನು ಅವರು ಪರಿಗಣಿಸದೆ ಮತ ಎಣಿಕೆ ಕಾರ್ಯಗಳನ್ನು ಮಾಡಿದ್ದಾರೆ. ಚುನಾವಣೆಯ ಫಲಿತಾಂಶವನ್ನು ಘೋಷಣೆ ಮಾಡಿದ್ದಾರೆ. ಚುನಾವಣೆಯ ಫಲಿತಾಂಶ ಏನು 983 ಓಟ್ ಪೋಲಿಂಗ್ ಆಗಿತ್ತು. 983 ಓಟಲ್ಲಿ ಬರೀ 980 ಓಟ್ ಅಂತ ಈಗ ನಮ್ಗೆ ಚುನಾವಣೆ ಅಧಿಕಾರಿಗಳು ತಿಳಿಸಿದೆ. ಅದನ್ನು ಸಹ ನಾವು ಕೇಳಿದ್ದೀವಿ. ಮತ್ತು ಏನು 3-4 ಒಬ್ಬ ಪ್ರಜೆ ಒಂದು ಮತಪತ್ರವನ್ನು ಬ್ಯಾಲೆಟ್ ಪೇಪರ್ ಬಾಕ್ಸ್ನಲ್ಲಿ ಹಾಕ್ಬೇಕು. ಆದರೆ ಎಣಿಕೆ ಸಂದರ್ಭದಲ್ಲಿ ಒಂದು ಏನು ಅಧಿಕಾರಿಗಳಿದ್ರು ಅವರು ತೆಗೆದು ನೋಡಬೇಕಾದ್ರೆ 3-4 ಫೋಲ್ಡ್ ಇತ್ತು. ಅದೆಲ್ಲ ತೆಗೆದು ನಾನು ಅದನ್ನೆಲ್ಲ ಪ್ರಶ್ನೆ ಮಾಡಿದಾಗ ಅವರು ಸಹ ಒಪ್ಕೊಂಡಿದ್ದಾರೆ. ತಹಶೀಲ್ದಾರ್ಗೆ ಅವರು ಸಹ ತಿಳಿಸಿದ್ದಾರೆ 3-4 ಮತ ಹಾಕಿದ್ದಾರೆ ಒಬ್ಬರು ಅಂತ, ಅದನ್ನು ಸಹ ತಿಳಿಸಿದ್ದಾರೆ. 18 ಏನು ಡೂಪ್ಲಿಕೇಟ್ ಬ್ಯಾಲೆಟ್ ಇತ್ತು ಅದನ್ನು ಸೀಸ್ ಮಾಡಿಬೇಕಂತ ಹೇಳಿದ್ವಿ, ಅದನ್ನು ಸೀಸ್ ಮಾಡಿದ್ದಾರೆ. ಮತ್ತು ಏನು ನಾವು ಈಕ್ವಲ್ ಆದರೂ ಡ್ರಾ ಮಾಡಿ ಒಂದು ಫಲಿತಾಂಶವನ್ನು ಘೋಷಣೆ ಮಾಡಿದ್ದಾರೆ. 3 ಮತಪತ್ರ ಇಲ್ಲದೇ ಇದ್ರೂ ಸಹ ಯಾವ ಥರ ಇವರು ಘೋಷಣೆ ಮಾಡಿದ್ದಾರೆ. ಅಕ್ರಮ ಚುನಾವಣೆ ಆಗಿದೆ. ಈ ಚುನಾವಣೆ ಫಲಿತಾಂಶವನ್ನು ರದ್ದುಗೊಳಿಸಿ ಮರು ಮತದಾನ ಮಾಡಬೇಕಂತ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅದು ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಎಲ್ಲದಕ್ಕೂ ಫಾರ್ಮೆಟ್ಸ್ಗೆ 5 ಸಿಗ್ನೇಚರ್ ತೊಗೊಂಡ್ಬಿಟ್ರು. ನಾವು ಸೈನ್ ಹಾಕ್ಕೊಟ್ಟು ಎಲ್ಲರೂ ಆ ಬೂತಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಏಜೆಂಟ್ಸ್ ಇರ್ಬೋದು, ಅಭ್ಯರ್ಥಿಗಳಿರ್ಬೋದು ಸೈನ್ ಹಾಕ್ಕೊಟ್ಬಿಟ್ಟಿದ್ದಾರೆ. ಇದೆಲ್ಲ ಏನಿವತ್ತು ಅಕ್ರಮ ಚುನಾವಣೆಯನ್ನು ರದ್ದುಗೊಳಿಸಿ ಮರು ಮತದಾನ ಮಾಡಬೇಕಂತ ನಮ್ಮೆಲ್ಲರ ಒಕ್ಕೊರಲಿನ ಒಂದು ಆಗ್ರಹ. ಇದಕ್ಕೆ ಅಧಿಕಾರಿಗಳು ಏನೆಲ್ಲ ನೀಡಬೇಕು, ಇಲ್ಲಿ ಈ ಪೋಲಿಂಗ್ ಏಜೆಂಟ್ ಚುನಾವಣಾ ಅಧಿಕಾರಿ ರವಿರವರು ಸಹ ಈ ಒಂದು ಚುನಾವಣೆ ಅಕ್ರಮಕ್ಕೆ ಅವರು ಸಹ ಶಾಮೀಲಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಮತ್ತು ಏನು ಆ ಒಂದು ಸಂದರ್ಭದಲ್ಲಿ ಇದ್ದಂಥ ಅಲ್ಲಿ ASI ಯಾರೋ ಒಬ್ಬನ ಅಪಾಯಿಂಟ್ ಮಾಡಿದರು. ಅವರು ನಮ್ಮ ಪಕ್ಷದವರು ಯಾರಾದರೂ ಹೋದರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ರು. ಅದೇ ನಮ್ಮ ವಿರೋಧ ಪಕ್ಷದವರು ಯಾರು ಎಷ್ಟೇ ಜನ ಒಳಗಡೆ ಇದ್ರಿ, ಚೀಟಿ ಕೀಳ್ತಾ ಇರಲಿ, ಅವ್ರು ಏನೇ ಅಕ್ರಮ ಮಾಡಿದ್ರು ಅದಕ್ಕೆಲ್ಲ ಅವರು ಕುಮ್ಮಕ್ಕು ನೀಡಿದ್ದಾರೆ. ಆ ಕುಮ್ಮಕ್ಕಿನಿಂದ ಇವತ್ತು ಬ್ಯಾಲೆಟ್ ಪೇಪರ್ ಈಚೆ ಬಂದಿದೆ. ಇದು ನಿಜವಾಗೂ ಕಗ್ಗೋಲೆ ಮಾಡಿದ್ದಾರೆ. ಇದನ್ನು ಸರಿಪಡಿಸಬೇಕಾದ್ರೆ ಒಂದೇ ದಾರಿ, ಜನರ ತೀರ್ಪು ಕರೆಕ್ಟಾಗಿ ಆಗಬೇಕು. ಪ್ರತಿಯೊಬ್ಬರು ಅವರ ಮತದಾನದ ಹಕ್ಕನ್ನು ಅವರು ಮಾಡಬೇಕು. ಆಗ ಮಾತ್ರ ಇದು ನಿಜವಾದ ಒಂದು ಚುನಾವಣೆ ಆಗ್ತದೆ. ಮತದಾರರು ಫ್ರೀಯಾಗಿ ಎಲೆಕ್ಷನ್ ಮಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಮರು ಮತದಾನ ಮಾಡಬೇಕಂತ ನಮ್ಮೆಲ್ಲರ ಒಕ್ಕೊರಲಿನ ಆಗ್ರಹ.
3 ಪೋಲ್ ಆಗಿದೆ. 980 ಬ್ಯಾಲೆಟ್ ಪೇಪರ್ ಮಾತ್ರ ಒಳಗಡೆ ಇದೆ. ಈ ತರ ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ ಒಳಗಡೆ 18 ಇದೆ. ಹೆಚ್ಚುವರಿ ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ಸ್ ಇದನ್ನ ಹಾಕೋದು, ಈ ಪೇಪರ್ಸ್ ಹಾಕೋದು, ನಿಜವಾದ ಒರಿಜಿನಲ್ ಬ್ಯಾಲೆಟ್ ಪೇಪರ್ಸ್ನ ಆಚೆ ತಂದು ಕೊಡೋದು. ಅಲ್ಲಿ ಚುನಾವಣೆ ಏನು ನಡೀತಾ ಇತ್ತು ಅವ್ರಿಗೆಲ್ಲ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ತಹಶೀಲ್ದಾರ್ಗೂ ಸಹ ನಾವು ಇದನ್ನ ಅಬ್ಜೆಕ್ಷನ್ ಮಾಡಿದ್ದೀವಿ. ಸರ್, ರಿಎಲೆಕ್ಷನ್ ಎಲ್ಲ ಅಭ್ಯರ್ಥಿಗಳಿಗೂ ಮಾಡಬೇಕಾ, ಒಂದು ಕ್ಯಾಂಡಿಡೇಟ್? ಸೆಕೆಂಡ್ ಡಿವಿಷನ್ ಭಾಗ 131 ಭಾಗ 2 131 ಬೂತಲ್ಲಿ ಮರು ಮತದಾನ ನಡೀಬೇಕು. ಹೆಚ್ಚುವರಿ ಏನು ಬ್ಯಾಲೆಟ್ ಪೇಪರ್ ಇತ್ತು ಅದು ಅಕ್ಲಾಜ್ಮೆಂಟ್ ಅಥವಾ ಲಿಖಿತವಾಗಿ ಏನಾದ್ರು ಕೊಟ್ಟಿದ್ದಾರೆ ನಿಮಗೆ? ಹೆಚ್ಚುವರಿ ಇದೆ ಅಂತಿಲ್ಲ, ನಾವು ಅದನ್ನೆಲ್ಲ ನಾವು ಹೇಳಿದ್ವಿ. ಆ ಸಂದರ್ಭದಲ್ಲಿ ನಾವು ಒಪ್ಕೊಂಡಿದ್ದಾರ 18 ಹೆಚ್ಚುವರಿ ಇದೆ ಅಂತಿಲ್ಲ? ತಹಶೀಲ್ದಾರ್ ಗಮನಕ್ಕೂ ತಂದಿದ್ದೀವಿ. ನಾವು ವಿಡಿಯೋ ಮಾಡಿಸಿದ್ದಾರೆ, ವಿಡಿಯೋ ಮಾಡಿಸಿದ್ದೀವಿ. ನೀವು ಅವತ್ತೇ ಅವ್ರನ್ನ ಕೇಳ್ಬೋದಾಯ್ತಲ್ಲ ಸರ್, ಇದು ಫೋರ್ಜರಿ ಆಗಿದೆ, ಇದನ್ನು ನಾವು ಮತ್ತೆ ಮರುಮತದಾನ ಮಾಡಬೇಕು ಅಂತೇಳಿ. ಅವತ್ತಿನ ಸಂದರ್ಭದಲ್ಲಿ ನಮ್ಮ ಆ ಚುನಾವಣೆ ಸಂದರ್ಭದಲ್ಲಿ ನಾವು ಗಡಿಬಿಡಿ ಆಗಿದ್ವಿ. ಬಟ್ ನಮಗೂ ಎಲ್ಲೋ ಒಂದು ಕಡೆ ಆ ನೋವಲ್ಲಿ ಸ್ವಲ್ಪ ನಾವು ಯಾಮಾರಿದ್ದೀವಿ ಸರ್. ಆದರೂ ಸಹ ನಮ್ಮ ಫಾರ್ಮಾಲಿಟೀಸ್ ಎಲ್ಲ ಏನೆಲ್ಲ ಇತ್ತು ಅದನ್ನೆಲ್ಲ ನಾವು ತಾಲೂಕು ತಹಶೀಲ್ದಾರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಪಿನ್ ಟು ಪಿನ್ ಅವ್ರಿಗಿರುವ ಅದೆಲ್ಲ ಪ್ರಶ್ನೆ ಮಾಡಿದ್ದೀವಿ. ಕಾನೂನು ಹೋರಾಟ ಮಾಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಬ್ಯಾಲೆಟ್ ಪೇಪರ್ಸ್ ಒಳಗಡೆ ಹಾಕಿದ್ದಾರೆ, ನೀವು ಅದಕ್ಕೆ ಕಂಪ್ಲೇಂಟ್ ಕೊಡಿ, ನಾವು FIR ಹಾಕ್ತೀವಿ ಅಂತ ಹೇಳ್ತಾರೆ. ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ? ನಾವು ತನಿಖೆ ಮಾಡಿ ಆಗಿರೋ ನ್ಯೂನತೆಯನ್ನು ಸರಿಪಡಿಸಬೇಕು, ಮರು ಮತದಾನ ಆಗಬೇಕನ್ನೋದು ಒಂದೇ ನಮ್ಮ ಒಂದು ಒಬ್ಬರಿನ ಆಗ್ರಹ. ಮುಂದಿನ ಹೋರಾಟ ಹಾದಿ ಏನಿರ್ತದೆ, ಅದಕ್ಕೇನೆಲ್ಲ ಡಾಕ್ಯುಮೆಂಟ್ ಕೊಡಬೇಕು ಅದನ್ನೆಲ್ಲ ಕೇಳ್ತೀವಿ. ಅದಕ್ಕೆ ಸ್ಪಂದಿಸಬೇಕು. ಅಧಿಕಾರಿಗಳು ಏನು ನಡೆದಿದೆ ಅದಕ್ಕೆಲ್ಲ ಡಾಕ್ಯುಮೆಂಟ್ ಕೊಡಬೇಕು. ಮುಂದಿನ ಹೋರಾಟ ಮುಂದಕ್ಕೆ ಏನು ಆಗಬೇಕು ಅದನ್ನೆಲ್ಲ ನಾವು ಮಾಡೋಕ್ಕೆ ಸಿದ್ಧರಾಗಿದ್ದೀವಿ. ಎಲ್ಲ ಗ್ರಾಮಸ್ಥರು ಕಾನೂನಾತ್ಮಕವಾಗಿ ಏನೆಲ್ಲ ನಡಿಬೇಕು ಅದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಈ ವಿಷಯವಾಗಿ ಕೋರ್ಟ್ನಲ್ಲಿ ಸ್ಟೇ ತಗೊಳ್ಳುವಂಥ ಮೂಮೆಂಟ್ ಇದೆ ಅಂತ ಹೇಳ್ತಾ ಇದ್ರು, ಅದು ನಿಜ ಅಲ್ಲ ಸರ್? ಕಾನೂನು ರೀತಿ ಕ್ರಮ ನಾವು ಹೋರಾಟಕ್ಕೆ ನಾವು ರೆಡಿ ಇದ್ಮೇಲೆ ಏನು ಅದನ್ನ ಪ್ರೊಸೆಸ್ನ ಮಾಡಬೇಕು. ಅದಕ್ಕೆ ಏನೆಲ್ಲ ಅಲ್ಲ ಸರ್, ನ್ಯೂನತೆಗಳು ಏನು ಮಾಡಿದ್ದಾರೆ ಅಧಿಕಾರಿಗಳು, ಅದಕ್ಕೆಲ್ಲ ನಮಗೆ ಏನು ಕೊಡಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ಕೊಡಬೇಕು. ಅವರು ಕೊಟ್ಟಿಲ್ಲ ಅಂದರೆ ನಾವು ಉಗ್ರ ಹೋರಾಟಕ್ಕೆ ಇಳಿತೀವಿ. ತಾಲೂಕು ಆಫೀಸ್ ಮುಂದೆ ದಂಡಿ ಕೂತ್ಕೊಳ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ನಾವು. ನಮ್ಮ ಕ್ಯಾಂಡಿಡೇಟ್ಸ್ಗಳು ಇರ್ತಕ್ಕಂಥ ನಮ್ಮ ಕ್ಯಾಂಡಿಡೇಟ್ಗಳ ಬಗ್ಗೆ ಡೀಟೇಲ್ ಇರ್ತಕ್ಕಂಥ ಚಿಹ್ನೆಗಳಿರ್ತಕ್ಕಂಥ ಪಾಂಪ್ಲೆಟ್ಸ್ನ ನಾವು ಕೊಟ್ಟಿದ್ದೀವಿ. ನಮ್ಮ ಪಾರ್ಟಿಯಿಂದ ನಾವು ಕೊಟ್ಟಿರ್ತಕ್ಕಂತಹ ಒಂದೇ ಒಂದು ಸಿಂಗಲ್ ಪಾಂಪ್ಲೆಟ್ ಅದರೊಳಗಡೆ ಇಲ್ಲ. 18 ಅವ್ರದ್ದು ಬಿಡಬೇಕು ಅಂತಂದ್ರೆ ಇದರಲ್ಲಿ ಅಕ್ರಮ ನಡೆದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಿಮಗೆ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. 3 ಮತಪತ್ರ ಅದರಲ್ಲಿ ಇಲ್ಲ. 18 ಒಂದೇ ಸಿಂಗಲ್ ಒಂದು ಇದಕ್ಕೆ ಸೇರ್ತಕ್ಕಂಥ ಒಂದೇ ಪಕ್ಷಕ್ಕೆ ಸೇರ್ತಕ್ಕಂತಹ ಅಭ್ಯರ್ಥಿಗಳ ಮತಪತ್ರ ಅದರಲ್ಲಿ 18 ಇರಬೇಕು ಅಂತಂದ್ರೆ ಅದರಲ್ಲಿ ಯಾರ್ದೋ ಒಂದು ಕುಮ್ಮಕ್ಕಿದೆ, ಇದರಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದನ್ನ ಕಂಡ್ರೂ ಸಹ ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಮತ್ತೆ ಅದಾಗಿದೆ, ಅದ್ರ ಜೊತೆ 3-4 ಮಡಿಚಿ ಹಾಕಿದ್ದಾರೆ ಅಂತಂದ್ರೆ ಅದಕ್ಕೆ 100% ಇದು 100ಕ್ಕೆ 100 ಭಾಗ ಈ ಮತದಾನ ಪ್ರಕ್ರಿಯೆಯಲ್ಲಿ ಮಾಡ್ತಕ್ಕಂಥ ಒಂದು ವಿಧಾನ ಸರಿ ಇಲ್ಲದೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಒಂದು ಮತದಾನ ಸರಿಯಾಗಿ ಆಗಿಲ್ಲ. ದಯವಿಟ್ಟು ನಮಗೆ ಮರುಮತದಾನ ಮಾಡಿಸ್ಬೇಕು. ಅಧಿಕಾರಿಗಳು ನಮ್ಮ ಅಪೋಸಿಟ್ ಪಾರ್ಟಿಗಳ ಜೊತೆ 100% ಶಾಮಿಲ್ ಇದ್ದಾರೆ. ಶಾಮಿಲ್ ಇಲ್ಲದೆ ಇರ್ತಕ್ಕಂಥ ಈ ತರದ ಕೆಲಸ ಆಗ್ತಕ್ಕಂಥ ಚಾನ್ಸಸ್ಸೇ ಇಲ್ಲ. 100ಕ್ಕೆ 100 ಭಾಗ ಅವ್ರದ್ದು ಇದರ ಕೈವಾಡ ಇದೆ. ಇದರಲ್ಲಿ ಯಾರೋ ಪ್ರಭಾವಿ ವ್ಯಕ್ತಿಗಳ ಅವರ ಒಂದು ಇನ್ಫ್ಲೂಯೆನ್ಸ್ ಅನ್ನು ಬಳಸಿ ಈ ತರ ಮತದಾನವನ್ನ ನಮ್ಮ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟು ಈ ತರದ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ. ಮುಂಚೆಯಿಂದ ಹೇಳ್ಕೊಂಡ್ ಬಂದಿದ್ರು, ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀವಿ, ಚುನಾವಣೆ ಎದುರಿಸಲಿಕ್ಕೆ ಸೋಲಿಸ್ಲಿಕ್ಕೆ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ಸಿದ್ಧವಿದ್ದೀವಿ ಅಂತೇಳಿ. ಚುನಾವಣೆಯನ್ನ ಎದುರಿಸಲಿಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಸಿದ್ಧವಿರಲಿ. ಈ ತರ ಕಳ್ಳೋಟುಗಳು ಹಾಕ್ಸ್ಕೊಂಡು ಗೆಲ್ತಕ್ಕಂಥ ಒಂದು ಪ್ರಮೇಯ ಅವ್ರಿಗೆ ಬರಬಾರ್ದಾಗಿತ್ತು. ಏನು ಬ್ಯಾಲೆಟ್ ಪೇಪರ್ಸ್ನ ಹೊರಗಡೆ ತರಿಸಿ ಆ ಬ್ಯಾಲೆಟ್ ಪೇಪರ್ನ ಇವ್ರು ಯಾರೋ ಅಭ್ಯರ್ಥಿಗೆ ಕ್ಲೋಸ್ ಆಗಿರ್ತಕ್ಕಂಥ ಫ್ರೆಂಡ್ಗಳ ಕೈಯಲ್ಲಿ ಕಳಿಸಿ ಒಳಗಡೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಬಾರ್ದಾಗಿತ್ತು. ಜನಕ್ಕೆ ಸಂವಿಧಾನದ ಮೇಲೆ ಈ ಮತದಾನದ ಮೇಲೆ ಇರ್ತಕ್ಕಂತಹ ಗೌರವ ಇರಿಸ ಹೋಗಿದೆ. ನಂಬಿಕೆಯನ್ನ ಕಳ್ಕೊಂತ ಇದ್ದಾರೆ. ಮತದಾನದ ಬಗ್ಗೆ ಇರ್ತಕ್ಕಂಥ ನಂಬಿಕೆಯನ್ನ ಕಳ್ಕೊಂತ ಇದ್ದಾರೆ. ಈ ತರದ ಚುನಾವಣೆ ಆಗಂಗಿದ್ರೆ ನಾವು ಸ್ಪರ್ಧೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ? ಬ್ಯಾಲೆಟ್ ಪೇಪರ್ ಹೊರಗಡೆ ಬಂದು ಒಳಗಡೆ ಹೋಗ್ತಾ ಇದೆ ಅಂತಂದ್ರೆ ಈ ತರದ ಚುನಾವಣೆಯನ್ನ ನಾವು ಸ್ಪರ್ಧೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ? ದಯವಿಟ್ಟು ಇದ್ರ ಬಗ್ಗೆ ಮೊನ್ನೆ DC ಅವರು
ಮತ್ತೆ ನಮ್ಮ ಏನು ಚುನಾವಣಾ ಅಧಿಕಾರಿಗಳು ಮತ್ತೆ ನಮ್ಮ ದಂಡಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಾವು ದಂಡಾಧಿಕಾರಿಗಳ ಗಮನಕ್ಕೆ ಇದನ್ನ ತಂದಿದ್ದೀವಿ. ಮತ್ತೆ ಮತದಾನ ಆದ್ಮೇಲೆ, ಇನ್ನು ಮತ ಎಣಿಕೆ ಆದ್ಮೇಲೆ ತಗೊಬೇಕಾಗಿರ್ತಕ್ಕಂಥ ಸಹಿಗಳನ್ನ ಬಿಫೋರ್ ತಗೊಂಡಂತ ಅವಶ್ಯಕತೆ ಏನಿದೆ, ಆ ಮತ ಎಣಿಕೆ ಇದಕ್ಕೆ ನಿಮ್ಮ ಮಾಧ್ಯಮ ಮಿತ್ರರನ್ನ, ನಿಮ್ಮ ಫೋನ್ಸ್ನ ಎಲ್ಲ ಅಲೋ ಮಾಡ್ಬೋದಾಗಿತ್ತು. ಯಾವುದನ್ನು ಬಿಡದೆ, ಯಾರು ಕವರೇಜ್ ಮಾಡಕ್ಕೆ ಅವಕಾಶ ಕೊಡದೆ, ಎಲ್ಲೂ ಏನು ಅವ್ರದ್ದು ದಾಖಲಾತಿಗಳು ಮತ್ತೆ ಯಾವುದೇ ಒಂದು ತಪ್ಪಿನ ಅರಿವು ಆಗದ ರೀತಿಯಲ್ಲಿ ನಾವು ಅದನ್ನ ಮಾಡಬೇಕು ಅಂತೇಳಿ ಮೊದಲೇ ಎಲ್ಲ ಪ್ರೀ ಪ್ಲಾನ್ಡ್ ಮಾಡಿದ್ದಾರೆ. ನಮ್ಮನ್ನ ಯಾರನ್ನು ಒಳಗಡೆ ಬಿಡಲಿಲ್ಲ. ಒಳಗೋಗಿರ್ತಕ್ಕಂಥ ನಮ್ಮ ಅಭ್ಯರ್ಥಿಗಳ ಜೊತೆ ಮಾತಾಡ್ಲಿಕ್ಕೆ ನಮ್ಮನ್ನ ಯಾರನ್ನು ಬಿಡಲಿಲ್ಲ. ಅವ್ರ ಜೊತೆ 4-5 ಜನ ಹೋಗಿ ಏನ್ ಬೇಕು ಮಾತನಾಡ್ಕೊಂಡ್ ಬಂದು ಹೊರಗಡೆ ಅವ್ರ ಪಾರ್ಟಿಯವರೆಲ್ಲ ಹೋಗಿ ಮಾತನಾಡ್ಕೊಂಡ್ ಬರ್ತಾ ಇದ್ದಾರೆ. ಏನ್ ಅಧಿಕಾರಿಗಳು ಅವ್ರಿಗೋಸ್ಕರ ಏನೋ ಸರ್ಕಾರದ ಕೆಲಸ ಮಾಡ್ತಾ ಇದ್ದಾರಾ, ಇಲ್ಲ ಬೇರೆ ಅವ್ರ ಕೆಲಸ ಮಾಡ್ತಾ ಇದ್ದಾರಾ, ನಮ್ಗೆ ಡೌಟ್ ಬರ್ತಾ ಇದೆ.